ಬಲಾಢ್ಯ ತಂಡಗಳ ಮೈದಾನದ ಮಧ್ಯದಲ್ಲಿ ಎರಡನೇ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿಯನ್ನ ಆಗ್ತಾ ಇದ್ದಾರೆ. ಈಗಾಗಲೇ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ RWF ಬೆಂಗಳೂರು ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದರಲ್ಲಿ ಯಾರು ಸೆಮಿಫೈನಲ್ ಅನ್ನ ಪ್ರವೇಶಾತಿಯನ್ನ ಪಡೀತಾ ಇದ್ರೆ ಕಾದ್ ನೋಡ್ಬೇಕು. ದಾಳಿ ಭಾಗದಲ್ಲಿ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡದ ನಾಯಕ ಸೀಸನ್ 7ರಲ್ಲಿ ಪ್ರೊ ಕಬಡ್ಡಿಯನ್ನು ಆಡಿರುವಂತಹ ಮಲ್ಲಿಕಾರ್ಜುನನ ಬಂಧನ ಆಗ್ತಾ ಇದೆ. ತಮಿಳುನಾಡು ಮೂಲದ ಆಟಗಾರ ರೈಲ್ವೆ ತಂಡದ ಪರವಾಗಿ ಕಲ್ಕತ್ತಾ ಪೊಲೀಸ್ ತಂಡದ ಪರವಾಗಿ ಇಲ್ಲ ಇಲ್ಲಿ ಮತ್ತೊಬ್ಬ ಪ್ರೊ ಕಬಡ್ಡಿಯ ತಾರೆಯನ್ನ ಕಾಣ್ತಾ ಇದೀವಿ. ಶೆಲ್ವಾಮಣಿ ಇಲ್ಲ 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 ಬಡಿ ಕಬಡ್ಡಿ ಇಲ್ಲ ಇರಪ್ಪ ಅಂಕಲ್ ಅವ್ರು ಕುಡಿಯೋದು. ಪಾಠ ತಂದಿಲ್ಲ ಕಲ್ಕತ್ತಾ ಪೊಲೀಸ್ ತಂಡಕ್ಕೆ ಮಾತು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತಹ ಒತ್ತಡ. ಅಂಕದ ಹುಡುಕಾಟದಲ್ಲಿ ಪೊಲೀಸ್ ತಂಡದ ಆಟಗಾರ ಮತ್ತೊಬ್ಬ ರೈಲ್ವೆ ತಂಡದ ಪರವಾಗಿ ನಮ್ಮ ಕರ್ನಾಟಕದ ಆಟಗಾರ ಪ್ರೊ ಕಬಡ್ಡಿಯ ತಾರೆ ಹರೀಶ್ ನಾಯಕ್ ದಾಳಿ ಭಾಗದಲ್ಲಿ ಮೂರು 2 ಪಂದ್ಯ. ಮತ್ತೊಮ್ಮೆ ಮಲ್ಲಿಕಾರ್ಜುನ ಎಂತ ಟ್ಯಾಕಲ್ ಆಗ್ತಾ ಇದೆ. ಮಿಡ್ ಲೈನ್ ಹತ್ತಿರನೇ ಇದ್ರು ಆದ್ರೂ ಕೂಡ ವಿಫಲ. ಒಂದು ರೋಚಕವಾದಂತಹ ಹೈ ವೋಲ್ಟೇಜ್ ಪಂದ್ಯ. ಮಿಸ್ಟೇಕ್ ಆಗ್ತಾರೆ. ರಾಮ್ ಅವರಿಂದ ಮಿಸ್ಟೇಕ್ ಬರ್ತಾ ಕೂಡ ಪ್ರೊ ಕಬಡ್ಡಿ ಆಡಿದಂತ ಆಟಗಾರ ಕಲ್ಕತ್ತಾ ಪೊಲೀಸ್ ತಂಡದ ಅನುಭವಿ ಆಟಗಾರ ಅಂಗದಿಂದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ. ಸ್ವಲ್ಪ ನೂರು ಸಲ ಇಲ್ಲೇ ಪಾಯಿಂಟ್ ಹಾಕೋಲ್ಲ.
6-4 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯೊಂದಿಗೆ ಕಲ್ಕತ್ತಾ ಪೊಲೀಸ್ ತಂಡ ಮುನ್ನಡೆಯಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ರೈಟ್ ಕಾರ್ನರ್ ಭಾಗದಲ್ಲಿ ಟೈಮ್ ಕ್ಯಾಚ್ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಹಲೋ, ದಯವಿಟ್ಟು ಇಲ್ಲಿ ಮುತ್ತಪ್ಪ ಕೋಟೆ ಅವರು ಬರ್ಬೇಕು. ಟೈಮ್ 7-4 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಸಲ್ವಾ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರೈಡ್ಸ್ ಔಟ್ ಪಾಯಿಂಟ್ ಟು ಕಲ್ಕತ್ತಾ ಪೊಲೀಸ್. ಫಸ್ಟ್ ಆಫ್ ಮತ್ತೊಮ್ಮೆ ಪೊಲೀಸ್ ತಂಡದ ಪರವಾಗಿ ಪ್ರಮುಖ ದಾಳಿಗಾರ, ಶರವೇಗದ ಆಟಗಾರ, ಆರಂಭದ ಉದ್ದಗಲೂ ಕೂಡ ಡಿಫೆಂಡರ್ ಎಂಟಿ ಕ್ರಾಸ್. 9-4 ಬೋನಸ್ +1. ಮತ್ತೊಮ್ಮೆ ತಂಡದ ಆಲ್ರೌಂಡರ್ ಆಟಗಾರ ಹರೀಶ್ ನಾಯಕ್ ಅವರ ಆಗಮನ ಆಗಿದೆ. ರೈಲ್ವೆ ತಂಡದಲ್ಲಿ ಕಾದು ನೋಡಬೇಕು. ಅದ್ಭುತವಾದಂತಹ ಈ ಭಾಗದಲ್ಲಿ ಹರೀಶ್ ನಾಯಕ್, ಕರ್ನಾಟಕ ಮೂಲದ ಆಟಗಾರ, ರೈಲ್ವೆ ತಂಡದ ಪರವಾಗಿ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ಆಟಗಾರ. ಒಂದೊಂದ್ಸತಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಹರೀಶ್ ದಾಳಿ ಭಾಗದಲ್ಲಿ ಬಿಡುವಿಲ್ಲದ ನಿರಂತರವಾಗಿ ಅಂಕವನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಡಬದಿಯ ದಾಳಿಗಾರ ಕಾಪ್ ನೋಡ್ಬೇಕಲ್ಲಿ ಪ್ರಯತ್ನ ನಡೀತಾ ಇದೆ. ಮತ್ತೊಮ್ಮೆ ಇನ್ನೂ ಚರ್ಚೆಗೆ ಮುಂದಾಗಿದ್ದಾರೆ. ಎಂತ ಘನಘೋರ ದಾಳಿ! 5 ಅಂಕ ಸೂಪರ್ ಡೂಪರ್! 14-12. ರೈಸ್ ಔಟ್. 15-15 ಸಮಬಲ. ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಲ್ಲಿಕಾರ್ಜುನ, ಬೋನಸ್. 16-15 ರನ್ನ ರೋಚಕವಾದಂತಹ ಪಂದ್ಯ. ಯಾರು ಒಪ್ಪೋದಿಲ್ಲ. Captain or coach, no more river time out. First of time out is closed. 17-15 in favor of Railways.
18-15 ಪಂದ್ಯ. ಇವಂದ ಬಿರ್ಸ್ಬಾಳ ಈಗ ಒಮ್ಮೆ 5 ಪಾಯಿಂಟ್ ಹೋದ ಆರನೇ ಗ್ರೌಂಡ್ ಖಾಲಿ ಅದ. ಮತ್ತೊಮ್ಮೆ ಕಲ್ಕತ್ತಾ ಪೊಲೀಸ್ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಅದೊಂದು ರಣರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದು ನಡೆದ ಪಂದ್ಯ. ಜೊತೆಗೆ ಪಂದ್ಯಾವಳಿ ಎಲ್ಲ ಸಾಯಿ ಎಕ್ಸ್ಪ್ರೆಸ್ ಬೆಳಿಗ್ಗೆ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಕಲ್ಕತ್ತಾ ಪೊಲೀಸ್ ತಂಡದ ಡಿಫೆನ್ಸ್ ಅನ್ನೇ ಅಲುಗಾಡಿಸಿದಂತಹ ಕನ್ನಡಿಗ ಹರೀಶ್ ನಾಯಕ್ ದಾಳಿ ಭಾಗದಲ್ಲಿ ಈ ಬಾರಿ ಬಂಧನ ಆಗ್ತಾ ಇದೆ. ಪೂರ್ಣಶ್ವತಿಗೆ ಅಂಕಣದಿಂದ ಆಚೆಗೆ ಹೋಗ್ತಾ ಇದ್ದಾರೆ. ಹತ್ತೊಂಬತ್ತು 17 ಪಂದ್ಯ. ಗಾಡಿ ಸ್ವಲ್ಪ ಈ ಕಡೆ ಮುಂದಕ್ಕೆ ಗೆಸ್ಟ್ಗಳು ಬರಕ್ಕೆ ಹೋಗಕ್ಕೆ ತೊಂದರೆ ಆಗುತ್ತೆ. ಒಳಗೆ ಬಂದ್ರಪ್ಪ ಗಾಡಿ. ಶಲ್ವಾ ಯಾವುದೇ ಅಂಗವಿಲ್ಲದೆ ಮళ్ళీ ವಾಪಸ್ ಆಗ್ತಾ ಇದ್ದಾರೆ. ಆಗಲೇ ಮುಖದಲ್ಲ ಒಳಗಾಕಿ ಗೆದ್ದಿರ್ತಕ್ಕಂಥ ತಂಡಕ್ಕೆ 501 ರೂಪಾಯಿಯನ್ನ ಶ್ರೀ ಶಿವಪ್ಪ ರಂಗಪ್ಪ ಹಾವೇರಿ ಅವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೊಡ ಮಾಡಿದ್ರೆ ಒಳಗೆ ಎಲ್ಲ ಕನ್ಫರ್ಮ್ ಕಾದ್ ನೋಡ್ಬೇಕಲ್ಲಿ ಇಟ್ಟು ದಾಳಿಯಿಂದ ಅಂಕ ಪಡೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರಿ, ವೇಗದ ದಾಳಿಗಾರ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಯತ್ನದಲ್ಲಿ ಹದಿನೆಂಟು 21 ಮತ್ತೊಮ್ಮೆ ಮಲ್ಲಿಕಾರ್ಜುನ ದಾಳಿ ಭಾಗದಲ್ಲಿ ಹೇಳದಿ ಇಲ್ಲ 21-18 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಹರೀಶ್ ಅವನು ಸಾಲಿಗೆ ಹೋಗಿರ್ತಾನೆ ಈಗ ಗೋಣ ಒಂದು ಎತ್ತ 3 ಅಂಕದ ಮುನ್ನಡೆಯೊಂದಿಗೆ ರೈಲ್ವೇಸ್ ತಂಡ ಸಾಗುತ್ತಾ ಇದೆ. ಗೆಲುವಿನ ಮಾಲೆ ಯಾರ ಕೊಳ್ಳಿಗಂತ ಕಾದು ನಡುವೆ ನಿರೀಕ್ಷೆಗೂ ಮೀರಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳು. ಶ್ರೀ ರವಿ ಮರಡಿ ಅವರು ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿ ಬಳಗದವರು ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ, ಕಮಿಟಿಯ ಪರವಾಗಿ, ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ.
ಎರಡು ದರದಲ್ಲಿ ಅಷ್ಟೇ ಅನುಭವವುಳ್ಳಂತ ಆಟಗಾರರ ನಡುವಿನ ರೋಚಕ ಹಣಾನಿ ಪಂದ್ಯ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸುಕ್ಷೇತ್ರ ತೆಂಗಿ ಗ್ರಾಮದಲ್ಲಿ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅಭೂತಪೂರ್ವ ಅಂತ ಪಂದ್ಯಾವಳಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸಂಪೂರ್ಣ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಕೊಡುಗೆದಾನಿಗಳಿಗೂ ಕೂಡ ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿ ಕೂಡ ಕಡಿಮೆ. ಅನೇಕ ಸರಿಸುಮಾರು ಏನೆಲ್ಲಂದ್ರೂ ಕೂಡ 20 ಲಕ್ಷಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಿ ಇಂತಹ ಒಂದು ಅಭೂತಪೂರ್ವ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ನಮ್ಮೆಲ್ಲ ಆಯೋಜಕರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಬರಬೇಕು ಆಪ್ತರ. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನೆ ಆಗ್ತಾ ಇದೆ ಕಲ್ಕತ್ತಾ ಪೊಲೀಸ್ ತಂಡಕ್ಕೆ. ಇಪ್ಪತ್ಮೂರು 22 ಪಂದ್ಯ ಸಾಗ್ತಾ ಇದೆ. ಕೊನೆ ಸುದ್ದಿಗೆ ವಾಪಸ್ ಆಗ್ತಾ ಇದ್ದಾರ. ಸೂಪರ್ ಟ್ಯಾಕಲ್ ಆನ್ ಇದೆ. 24-22 ಹಿಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರೆಯಾದಂತಹ ಕಲ್ಕತ್ತಾ ಪೊಲೀಸ್ ತಂಡದ ಆಪತ್ತು ಬಾಂಧವ ಕಾದು ನೋಡುವ ಕ್ಷಣಗಣನೆ ಆರಂಭಗೊಂಡಿದೆ. ಪ್ರಯತ್ನ ನಡೀತಾ ಇದೆ. ಕಿಕ್ ಬರ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ. ಇಪ್ಪತ್ಮೂರು 24 ಮತ್ತೊಮ್ಮೆ ಹರೀಶ್ ಅವರ ಮೇಲೆ ಒತ್ತಡ. ಅದು ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. 2 ಪಾಯಿಂಟ್ಸ್. ಮತ್ತೆ ಪಂದ್ಯಕ್ಕೆ ಜೀವದಾನ. 26-23. ಸಲ್ಮಾ 26-23 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯೊಂದಿಗೆ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡ ಮುನ್ನಡೆಯೊಂದಿಗೆ. ಅಂಗ ಮುನ್ನಡೆದ ಕಾರಣ ಆಟಗಾರ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಸಮಯ ಇದೆ ಪಂದ್ಯ. ಮತ್ತೊಮ್ಮೆ ಶರವೇಗದ ದಾಳಿಗಾರ ತಂಡದ ಆಲ್ರೌಂಡರ್ ಆಟಗಾರ ದಾಳಿ ಭಾಗದಲ್ಲಿ ಪೊಲೀಸ್ ತಂಡಕ್ಕೆ ಆಗಾಗ ಆಸರೆ ಆಗ್ತಕ್ಕಂಥ ಆಟಗಾರ. 4 ಜನ ಆಟಗಾರ ನಡುವೆ ಬೋನಸ್ ಲೈನ್ ಆಫ್ ಇದ್ದಂತ ಸಂದರ್ಭದಲ್ಲಿ ಅಂಕವನ್ನು ಪಡೆಯಲಿಕ್ಕೆ ಸಂಪೂರ್ಣವಾಗಿ ಅಂಕಣದ ಒಳಭಾಗಕ್ಕೆ ಹೋಗುತ್ತಾ ಇದ್ದಾರೆ. ಹುಡುಕಾಡೋದಾಗತ್ತ ಆಡು ಎಲ್ಲಿ ಹೋಗೈತಂತ ಹೇಳಿ, ಆಡು ಎಲ್ಲಿ ಹೋಗೈತಂತ ಕಳಿಗೆ ಎಲ್ಲಿ ಹೋಗೈತಂತ ಕಳ್ಕೊಂಡಂತ ಆಡು ಕೇಳುತ್ತ. ಕಿರ್ಸೂರ್ ಸರ್ ಹಾ ಹೇಳಿ ಸರ್. ನಮ್ ಸನ್ಮಾನಿ ಸರ್ ಟೀಮ್ ರೆಡಿ ಮಾಡ್ರಿ ಸರ್. ನೆಕ್ಸ್ಟ್ ಹಾ ಅವ್ರದ್ದೊಂದು ಐತಿ ಸದ್ದ.
ನೆಕ್ಸ್ಟ್ ಸಾಯಂಕಾಲ ಅವ್ರಿಗೆ 3 ಗಂಟೆ ನಂತರ ಅಲ್ಲ ಸರ್ 3 ಗಂಟೆ ಲೈಟ್ ಹತ್ತಬೇಕು ಆಮೇಲೆ 4 ಗಂಟೆಗೆ ಅವ್ರದ್ದು ಲೈಟ್ ಹತ್ತಬೇಕು ಆಮೇಲೆ 26-23 ದ್ವಿತೀಯಾರ್ಧ ಆರಂಭ 3 ಅಂಕದ ಮುನ್ನಡೆಯೊಂದಿಗೆ 3 ಅಂಕದಿಂದ ಮುನ್ನಡೆಯೊಂದಿಗೆ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡ ಮುಂದೆ ಸಾಗ್ತಾ ಇದೆ. ಮತ್ತೊಮ್ಮೆ ಹರೀಶ್ ನಾಯಕ್ ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ಹಿಡಿದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಎಡಬದಿಯ ದಾಳಿಗಾರ. SR ಹವೇಲಿ ಅವರು ಗ್ರಾಮ ಪಂಚಾಯತ್ ಗೆದ್ದ ತಂಡ ಓಕೆ ಥ್ಯಾಂಕ್ ಯು ಸರ್. ಸುಪಡಿಗಳು ಆಡದೆ 3 ಜನ ಆಟಗಾರರು ಅಂಕಣದ ಒಳಭಾಗದಲ್ಲಿ ಕಾಪ್ ನೋಡಬೇಕಲ್ಲಿ ಪ್ರಯತ್ನ ನಡೀತಾ ಇದೆ. 26-24 ಪಂದ್ಯ. ಮತ್ತೊಮ್ಮೆ ಶಲ್ವಾ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ರೈಲ್ವೆ ತಂಡದ ಆಟಗಾರರು. ಮಾಡು ಎನ್ನುವ ಮಾಟಿ ಅಂಕ ಬಡಿ ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ. ಓಹೋ ಮಿಸ್ಟೇಕ್ ಆಗ್ತಾ ಇದೆ. ರೈಟ್ ಕಾರ್ನರ್ ವಿಭಾಗದ ಆಟಗಾರನಿಂದ ಡಬಲ್ ಟೈ ಹೋಲ್ಡ್ ಮಾಡ್ಲಿಕ್ಕೆ ಮಿಸ್ಟೇಕ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಡೋವಾಡ ದಾಳಿಯಲ್ಲಿ ಸುಲಭದ ರೀತಿಯಲ್ಲಿ ಪಾರಾಗ್ತಾ ಇದ್ದಾರೆ. 26-25 ಮತ್ತೊಮ್ಮೆ ಶಲ್ವಾ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ರೈಲ್ವೆ ನೌಕರರು. ಬೋನಸ್ ಸುಪಡಿಗಲಾಡದ 2 ಜನ ಆಟಗಾರ ನಡುವೆ ಮತ್ತೊಮ್ಮೆ ಶರವೇಗದ ದಾಳಿಗಾರ ಕಲ್ಕತ್ತಾ ಪೊಲೀಸ್ ತಂಡದ ಆಲ್ರೌಂಡರ್ ಆಟಗಾರ. ಪ್ರಯತ್ನವನ್ನ ಮಾಡ್ತಾ ಇದ್ದ. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಇದು ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಮುಖಾಮುಖಿ ಆಗ್ತಾ ಇದ್ದಾರೆ. ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಕಲ್ಕತ್ತಾ ಪೊಲೀಸ್ ತಂಡದ ನಡುವೆ. ಹಾಗೆಯೇ ಸಾಯಿ ಎಕ್ಸ್ಪ್ರೆಸ್ ಅಂತ ಬೆಳಿಗ್ಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಅನ್ನ ವೀಕ್ಷಣೆಯನ್ನ ಮಾಡ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅನೇಕ ಮಾನ್ಯರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದಲ್ಲಿ ಕೂಡ ತೆಗಿ ಕಬಡ್ಡಿ ವೈಭವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. 30-28 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮಲ್ಲಿಕಾರ್ಜುನ 2 ಅಂಕದ ಮುನ್ನಡೆಯೊಂದಿಗೆ. ಮೂವತ್ತು 29 ಪಂದ್ಯ ಸಾಗ್ತಾ ಇದೆ. ಬೋನಸ್ 31-29 ಮತ್ತೊಮ್ಮೆ ಹರೀಶ್. ಮೂವತ್ತು ಮೂವತ್ತೊಂದು 30 ಪಂದ್ಯ. ಮೂವತ್ಮೂರು 30 ಪಂದ್ಯ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಬಿಗಿಯಾದ ಹಿಡಿತ. ಮೂವತ್ನಾಲ್ಕು 30 ಪಂದ್ಯ ಸಾಗ್ತಾ ಇದೆ. ನಾಲ್ಕು ಅಂಕದ ಮುನ್ನಡೆಯೊಂದಿಗೆ ಕಲ್ಕತ್ತಾ ಪೊಲೀಸ್ ತಂಡ.
ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಹರೀಶ್ 41-32 ಪಂದ್ಯ. ಪಾಯಿಂಟ್ಸ್ 41-34. ಶೇಪ್ ಮಾಡಿ ಕ್ಲಾಸ್ ಮಾಡಿ 41-34 in favor of Calcutta City Police. Bonus ಮತ್ತೊಮ್ಮೆ ಶೆಲ್ವ ಶರವೇಗದ ದಾಳಿಗಾರ. ನಲವತ್ತೆರಡು 35 ಪಂದ್ಯ. ಇಷ್ಟೊಂದು ಬಿಸಿಲನ್ನ ಲೆಕ್ಕಿಸದ ಪಂದ್ಯವನ್ನ ಘನಘೋರ ರೀತಿಯಲ್ಲಿ ಗೆಲುವಿಗಾಗಿ ಸೆಣಸಾಟವನ್ನ ನಡೆಸತಕ್ಕಂಥ ಎರಡೂ ತಂಡಕ್ಕೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರ. ಒಂದು ಅಭೂತಪೂರ್ವ ಪಂದ್ಯಾವಳಿ ಮಧ್ಯಿನ ತೆಗ್ಗಿ ಗ್ರಾಮದಲ್ಲಿ 35-42 ಪಂದ್ಯ ಸಾಗ್ತಾ ಇದೆ. ಯಾವ ಸಮಯದಲ್ಲಿ ಪಂದ್ಯ ಬದಲಾವಣೆ ಆಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ತಾವೆಲ್ಲರೂ ಕೂಡ ಇಲ್ಲಿವರೆಗೆ ನೋಡಿದ ಹಾಗೆ ಒಂದೊಂದು ದಾಳಿಯಲ್ಲಿ 5ಕ್ಕಿಂತ ಹೆಚ್ಚು ಅಂಕವನ್ನ ತರಬಲ್ಲಂತ ಆಟಗಾರರು ಅಂಕದ ಬಳಪಾಕದಲ್ಲಿದ್ದಾರೆ. 35-42. ಈ ಬಾರಿ ವಿಫಲ. ಇರ್ಲಿ ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ. ಬಾಜುಕಿನವ್ರು ಕನ್ಯಾದಾನ ಅನ್ನತಾರೆ. ಇಲ್ಲ ಸಮಾಧಾನ. Last and final call, Audience Factory Delhi versus MDU Rotek. Both the team captain, please bring your team on call. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರು ವೇದಿಕೆ ಮೇಲೆ ಆಸೀನರಾಗಬೇಕು. ಅವರಿಗೆ ಕಮಿಟಿಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Do or die. ಕಲ್ಕತ್ತಾ ಪೊಲೀಸ್ ತಂಡಕ್ಕೆ ಮಾಡು ಇಲ್ಲ ಬಾಬಾಡಿ. ಈ ಬಾರಿ ಬಂಧನ ಆಗ್ತಾ ಇದೆ. ಮತ್ತೊಮ್ಮೆ ಶೆಲ್ವ ಸುಪಡಿಗಲಾಡಿದ 43-37 ಪಂದ್ಯ. ಈ ಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. 12 ಅಂಕಿಲ ಸಪ್ಪ. ಅತಿ ಸಮಾಧಾನ ಮನುಷ್ಯ ದಾಳಿ ಭಾಗದಲ್ಲಿ 43-39 ಕಾದು ನಡುವ ಕ್ಷಣಗಣನೆ ಇದೆ. ಓ ಎಂತ ಪ್ರಯತ್ನ ಡುಮ್ಕಿ. ಇಲ್ಲಿ ತಕ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಅದನ್ನ ಹರೀಶ್ ನಾಯ್ಕ್ ದಾಳಿ ಭಾಗದಲ್ಲಿ ನೋಡಬೇಕಲ್ಲಿ ಘನಘೋರ ಪಂದ್ಯ. 2 ಲಕ್ಷ ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ ತಂಡಗಳು. ಪ್ರೇಕ್ಷಕರ ನಿಮಗೊಂದು ಪ್ರಶ್ನೆ. ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಗೆಲ್ತದನ್ನವರು ಒಂದ್ಸಲ ಚಪ್ಪಾಳೆ ಕೊಡಿ. ಓಕೆ. ಅದ್ರ ಜೊತೆಗೆ ಕಲ್ಕತ್ತಾ ಪೊಲೀಸ್ ಗೆಲ್ತದನ್ನವರು ಕಲ್ಕತ್ತಾ ಪೊಲೀಸ್ ಗೆಲ್ತದನ್ನವರು ಒಂದ್ಸಲ ಚಪ್ಪಾಳೆ ಕೊಡಿ. ಎರಡೂ ತಂಡಗಳು ಗೆಲ್ತವನ್ನವರು ನಾವೊಬ್ಬನ ಕೈ ಹಾಕ್ತೀನಿ. अभी खेल बाकी है, बड़ी टेलर है, पिक्चर अभी बाकी है. 44-43 ಒಂದು
ಒಂದು ಅಂಕದ ಮುನ್ನಡೆಯಲ್ಲಿದೆ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಶೆಲ್ವಾ ಅವರಿಂದ. ಹರೀಶ್ ಮತ್ತೊಮ್ಮೆ ಕರ್ನಾಟಕದ ಹುಡುಗ 45-43 ಪಂದ್ಯ. ತೆಗ್ಗಿ ಊರಾಗಿಂತ ಆಟ ನೋಡಿದ್ದೇ ಇಲ್ಲ ನಾವು. ಟಿವಿ ಒಳಗೆ ನೋಡ್ತಿದ್ವಿ 41, 42, 42, 43. ಬರ್ರಿ ಜೋರಾದ ಚಪ್ಪಾಳೆ ಒಮ್ಮೆ. ಇಂಥ ರಸದ ಊಟನ ಮತ್ತೆ ಯಾವಾಗ ಏನೋ ಗೊತ್ತಿಲ್ಲ. ಸರ್ 2024ರಲ್ಲಿ 2 ಲಕ್ಷದ ಪಂದ್ಯಾವಳಿ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. 2025ರಲ್ಲಿ ಕಮಿಟಿ ನೋಡ್ಬೇಕಲ್ಲಪ್ಪ. ಕಮಿಟಿ ಎಲ್ಲ ವಿಚಾರ ಮಾಡ್ಕೋಬೇಕು, ನೋಡ್ಬೇಕು. ಭಗವಂತನ ಕೃಪಾ ಹೇಗಿರುತ್ತೋ ಹಾಗೆ. ಖಂಡಿತ ಸರ್. ಅವಕಾಶವಿಲ್ಲ. 45-45 ಸಮಬಲ. ಸಮಬಲದ ಹೋರಾಟ. ಎಂತ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಮತ್ತೆ ಸಮಬಲ. 46-46 ನೋಡಿ ಹೇಗಿದೆ. ಪ್ರೋ ಕಬಡ್ಡಿ ಹೌದಾ ಅಲ್ಲ ಇದು? ಹೇಗಪ್ಪ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಮಲ್ಲಿಕಾರ್ಜುನ್ ದಾಳಿ ಭಾಗದಲ್ಲಿ ಪ್ರೋ ಕಬಡ್ಡಿಯ ತಾರೆ. ಅಲ್ಲಿ ಎಂಟ್ರೆನ್ಸ್ ನಲ್ಲಿ ದಾರಿ ಬಿಡ್ರಿ. ಪೊಲೀಸರು ಸ್ವಲ್ಪ ಹೋಗ್ಬೇಕು, ಕೈ ಮುಗಿತೀವಿ. ಪೊಲೀಸರಿಗೆ ಕಾಣ್ತಾ ಇಲ್ಲ ಅವ್ರು ನಮ್ಮಲ್ಲಿ. ಎಲ್ಲಿದ್ದಾರೆ ಸಾಹೇಬ್ರವ್ರು? ಈ ನಡೆದ ತೆಗ್ಗಿ ಆಲ್ ಇಂಡಿಯಾ ಎ ಗ್ರೇಡ್ ಪಂದ್ಯಾವಳಿಯಲ್ಲಿ ಸರಿಸುಮಾರು 15ಕ್ಕೆ ಹೆಚ್ಚು ನಮ್ಮ ಗುಲ್ಬರ್ಗ ಚೌಂಬ್ರ ಕಬಡ್ಡಿಯ ತಾರೆಗಳನ್ನ ಈ ಒಂದು ಅಂಕಣದಲ್ಲಿ ಕಾಣ್ತಾ ಇದ್ದೀವಿ. ಜೊತೆಗೆ 3 ಜನ ಆಟಗಾರರು ಭಾರತಕ್ಕಾಗಿ ಆಡಿ ಭಾರತಕ್ಕೆ ಬಂಗಾರದ ಪದಕ ತಂದು ಕೊಟ್ಟಿರುವಂತಹ ಅಂತಾರಾಷ್ಟ್ರೀಯ ಆಟಗಾರರು ಕೂಡ ಒಂದು ತೆಗ್ಗಿ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡಿದ್ದಾರೆ. ಇಷ್ಟೊಂದು ಇಂಥ ಅಭೂತಪೂರ್ವ ಅಂತ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಆಗ್ತಾರೆ. लास्ट 5 मिनट्स को बड़ा 1 निमिष आपके आखिरी 5 मिनट अभी खेल बाकी है. 46-47 इन फेवर ऑफ कलकत्ता सिटी पोलिंग. ನೋಡಬೇಕು ಗೆಲುವಿನ ಮಾಲೆ ಯಾರ ಕೊರಳಿಗೆ. ಈ ಪಂದ್ಯ ಗೆದ್ದರೆ ಡೂ ಆರ್ ಡೈ. ಈ ಪಂದ್ಯ ಗೆದ್ದರೆ ತೆಗ್ಗಿ ಕಬಡ್ಡಿ ವೈಭವದ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುದ್ಧಿ. ಗೆಲುವಿಗಾಗಿ ಹರಸಾಹಸ ಹೋರಾಟ. ಈ ಬಾರಿ ಬಂಧನ 48-46 2 ಅಂಕದ ಮುನ್ನಡೆ ಕೋಲ್ಕತ್ತಾ. ಕೊನೆಯ 4 ನಿಮಿಷ. ಲಾಸ್ಟ್ 4 minutes ಗೋ. ಇಡೀ ಪಂದ್ಯಾವಳಿಯ ಘನಘೋರ ಪಂದ್ಯ ಇದು. ಅಭಿಮಾನಿಗಳ ಮನ ಗೆದ್ದಿರುವಂತಹ ಆಟಗಾರರು. ಮತ್ತೊಮ್ಮೆ ಹರೀಶ್. ಈ ಬಾರಿ ಹರೀಶ್ ರವರ ಬಂಧನ ಆಗ್ತಾ ಇದೆ. 49-46 ಕಲ್ಕತ್ತಾ ಪೊಲೀಸ್ ತಂಡಕ್ಕೆ ಮಾಡಿ ಇಲ್ಲವ ಮಾಡಿ ಕರೋ ಎಂಬರೋ
49-46 ಪಂದ್ಯ. ಕೊನೆಯ 3 ನಿಮಿಷ. इज द लास्ट 3 मिनट्स गो. शेवटची 3 मिनिट. आपके आखिरी 3 मिनट अभी खेल बाकी है. ಮುಟ್ಟಿದ ವಾದ ಇದೆ. ಪಂದ್ಯ ನೋಡುಗರ ಹೃದಯದ ಬಡಿತವನ್ನ ಹೆಚ್ಚು ಮಾಡಿದಂತ ಪಂದ್ಯ. ಬೋನಸ್ ಪಾಯಿಂಟ್ 49-49. हाफ सेंचुरी पूरे हो गया. बड़े 2 निमिष. द लास्ट 2 मिनट्स गो. 50-49. ಎಂತ ಘನಘೋರ ಪಂದ್ಯ. ಮೈದಾನದ ಮಧ್ಯದಲ್ಲಿ 4 ಜನ ಆಟಗಾರ ನಡುವೆ ಮತ್ತೊಮ್ಮೆ ಮಲ್ಲಿಕಾರ್ಜುನ. ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ಪಂದ್ಯ. ನೋಡುಗರ ಮನ ಗೆದ್ದಿರುವಂತಹ ಆಟಗಾರರು ಅಂಕಣದ ಬಲಭಾಗದಲ್ಲಿ. ಶ್ರೀ ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಮುಡೋಳ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋವಿಂದಗೌಡ ಪಾಟೀಲ್ರು ವೇದಿಕೆ ಮೇಲೆ ಆಸೀನರಾಗಬೇಕು. ಅವರಿಗೆ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಂತ ಪಂದ್ಯ ಮೈದಾನದ ಮಧ್ಯದಲ್ಲಿ. 49-50 ಆಗಿತ್ತಲ್ಲ ಇದು. 50-49 1 ಅಂಕದ ಮುನ್ನಡೆಯೊಂದಿಗೆ ಕೊನೆಯ ನಿಮಿಷ. 50-49 1 ಅಂಕದ ಮುನ್ನಡೆಯೊಂದಿಗೆ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಒಟ್ಟಿಗನಂತ ತೊಡೆ ತಟ್ತಾ ಇದ್ದಾರೆ. ಇಲ್ಲ 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 ಆಡಿ ಆಡಿ 50-49 ಆಟಗಾರರ ಹೃದಯದ ಬಡಿತ ಅಷ್ಟೇ ಅಲ್ಲದೆ ಪ್ರೇಕ್ಷಕರ ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ. ಎಷ್ಟು ಜನ ಇದ್ದೀರಿ ಅಷ್ಟು ಜನ ಎಲ್ಲ ಒಂದು ಸಲ ಎಂತ ದಾಳಿ. 51-49 ಆದರೆ 2 or die. ಮಾಡು ಇಲ್ಲವೇ ಮಾಡಿ ಸಿಕ್ಕರೆ ಪಂದ್ಯ ವಿಕೊಲ್ಲಾಗ್ತದೆ. ಯಪ್ಪ ಎಂತ ಪಂದ್ಯ. ವಾಟ್ ಎ ಬ್ಯೂಟಿಫುಲ್ ಮ್ಯಾಚ್.